ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಕೇರಳ ಸ್ಟೈಲಲ್ಲಿ ಒಂದು ಮಾವಿನಕಾಯ್ದು ಚಟ್ನಿ ಮಾಡಿ ತೋರಿಸ್ತೀನಿ. ವೈಟ್ ರೈಸ್ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಸಾರೇ ಬೇಡ ನಮಗೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದೊಂದು ದಿನ ಒಂದೊಂದು ಥರ ಮಾಡ್ಕೊಂಡು ತಿನ್ನುವಾಗ ಒಂದು ರುಚಿ ಅನಿಸುತ್ತೆ, ಊಟ ಮಾಡಲಿಕ್ಕೆ ಒಂದು ಖುಷಿ ಅನಿಸುತ್ತೆ ಅಲ್ವಾ? ಹಾಗಾದರೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಜೊತೆಗೆ ಲೈಕ್ ಕೊಡಿ, ಶೇರ್ ಕೂಡ ಮಾಡಿ. ಮಾವಿನಕಾಯಿ ಚಟ್ನಿ ರೆಡಿ ಇದೆ ನೋಡಿ. ಒಂದೇ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಅದರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಥರ ಕ್ಲೀನ್ ಮಾಡ್ಕೊಂಬಿಡಿ, ಎಲ್ಲ ಸಿಪ್ಪೆ ಪೂರ್ತಿ ತೆಗೆದುಬಿಡಿ. ಅದಾದಮೇಲೆ ಅದನ್ನ ಪೀಸಸ್ ಮಾಡ್ಕೊಳ್ಳಿ, ಮಾವಿನಕಾಯಿನ ಪೀಸಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ಪೀಸು ಎಷ್ಟಿದೆಯೋ ಅಷ್ಟು ತೆಂಗಿನಕಾಯಿ ತೊಗೊಳ್ಬೇಕು, ಆಯಿತಾ? ಆಮೇಲೆ ಒಣಗೋಗಿರೋ ತೆಂಗಿನಕಾಯಿ ಆಗಬಾರ್ದು, ಫ್ರೆಶ್ ತೆಂಗಿನಕಾಯಿ ಹೊಡೆದಿರ್ತಿಲ್ಲ ಅದನ್ನು ತೆಗೀರಿ, ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ಏನೇನು ಥಿಂಗ್ಸ್ ಬೇಕು ನೋಡೋಣ. ಮಾವಿನಕಾಯಿ ಎಷ್ಟಿದೆ ಅದರಷ್ಟೇ ತೆಂಗಿನಕಾಯಿ, ತೆಂಗಿನ ತುರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ನಾನು 4 ಹಾಕ್ಕೊಂಡಿದ್ದೀನಿ. ಮತ್ತು ಶುಂಠಿ ಸ್ವಲ್ಪ, ಈರುಳ್ಳಿ 1, ಜೊತೆಗೆ ಕರಿಬೇವಿನ ಸೊಪ್ಪು, ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸ್ಟ್ರಾ ಇದೆ ಮಿಕ್ಸ್ ಮಾಡಲಿಕ್ಕೆ, ಅದನ್ನು ಹೇಳ್ತೀನಿ ಆಮೇಲೆ. ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಎಕ್ಸ್ಟ್ರಾ ಹಾಕೋದು ಏನು ಗೊತ್ತಾ? ಕೊಬ್ಬರಿ ಎಣ್ಣೆ 1 ಟೇಬಲ್ ಸ್ಪೂನು, ಇದ್ರ ಜೊತೆಗೆ ಕೋಕೋನಟ್ ಆಯಿಲ್ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳಿ. ಚಟ್ನಿ ರೆಡಿ. ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಎಂಥ ಒಳ್ಳೆ ಸ್ಮೆಲ್ ಇರುತ್ತೆ ಗೊತ್ತಾ. ಅನ್ನದ ಜೊತೆ ಮಿಕ್ಸ್ ಮಾಡಿ ತಿಂತಿದ್ರೆ ಇನ್ನೂ 4 ತುತ್ತು ಜಾಸ್ತಿ ಊಟ ಮಾಡ್ತೀರಾ. ಖಂಡಿತ ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.